ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕಮಿಷನರ್ ಸಾಹೇಬಿಗೆ ಹೇಳಿದ್ದಾರೆ ಒಂದು 7 ದಿವಸ ಒಳಗೆ ಇನ್ವೆಸ್ಟಿಗೇಷನ್ ಒಂದು ಅಡ್ವಾನ್ಸ್ ಸ್ಟೇಜ್ದಲ್ಲೇ ಇದೆ. ಒಂದು 7 ದಿವಸ ಒಳಗೆ ನಾವು ಕೇಸ್ ಸಾಲ್ವ್ ಮಾಡ್ತೀವಿ ಮತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಈಗ ಎಲ್ಲರಿಗೂ ನೋವು ಆಗಿದೆ. ಇದು ಘಟನೆ ಏನು ಆಗಿದೆ, ಇದು ಸಣ್ಣ ಘಟನೆ ಇಲ್ಲ, ಒಂದು ದೊಡ್ಡ ಘಟನೆ ಇದೆ. ಸರ್, ಈಗ ಮೊನ್ನೆ ಒಂದು ಭರವಸೆನ ಕೊಟ್ಟಿದ್ರು 2 ರಿಂದ 3 ದಿನ ಭರವಸೆ ಕೊಟ್ಟಿದ್ರು. ಯಾಕೆ ಸಾಧ್ಯ ಆಗಲಿಲ್ಲ ಅಂತ 3 ದಿವಸ ಒಳಗೆ ಅವ್ರು ಹೇಳಿದರು. ಅದು ಮಾಡುವ ವೇಳೆಗೆ ಇದು ಒಂದು ಘಟನೆ ಆಗಿತ್ತು. ಅಲ್ಲೇ ಒಂದು ಈದ್ಗಾ ಮೇಲೆ ಯಾರು ಛೇಡ್ಛಾಡಿ ಮಾಡಿದರು. 10 ಕೇಸಲ್ಲೇ ಒಂದು 4 ಜನ ಸಿದ್ದಿದ್ರು. ಅವ್ರು ಒಪ್ಕೊಂಡಾರು ಹೀಗಾಗಿ ನಾವು ಮಾಡಿದ್ವಿ. ಅವ್ರಿಗೆ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರು ಮಾಡಿ ಜೈಲಿಗೆ ಕಳಿಸ್ಕೊಟ್ಟಿದ್ರು. ಇದು ಒಂದು 3 ದಿವಸ ಅವ್ರು ಹೇಳಿದರು. ಪೂರ್ಣ ಅವ್ರು ಟ್ರೈ ಮಾಡೋಕ್ಕಂತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಮತ್ತು ನನಗೆ ನಿನ್ನೆ ಹೇಳಿದ್ದು ಇನ್ಸ್ಪೆಕ್ಟರ್ಗೇನು ಸಸ್ಪೆಂಡ್ ಮಾಡಿದ್ದಾರೆ. ಸಂತಿ ಬಸ್ ಸ್ಟಾಂಡ್ ಊರಿನಲ್ಲೇ ಒಂದು ಕೆಟ್ಟ ಘಟನೆ ಆಗಿತ್ತು. ಅಲ್ಲಿ ಯಾರು ಒಂದು ಕ್ರಿಮಿನಲ್, ಒಂದು ಮಿಸ್ಕ್ರಿಯಂಟ್ ಒಂದು ಪುರಾಣೆ ಶರೀಫ್ಗೆ ತಗೊಂಡು ಬೆಂಕಿ ಹಚ್ಚಿ ಅದೊಂದು ಭಾಳ ಕೆಟ್ಟ ಘಟನೆ ಇದೆ. ಯಾರಿಗೂ ಶಕ್ತಿದೆ. ಆ ದಿವಸ ನಾವು ಕಮಿಷನರ್ ಸಾಹೇಬ್ರಿಗೆ ಭೇಟಿ ಆಗಿದ್ರು. ಅವರು ಕ್ರಮ ತಗೋತೀನಿ ಅಂದರೆ ಹೇಳಿದರು 3 ದಿವಸ. ಮತ್ತು ಇವತ್ತು ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದಿವಿ. ಯಾರಿದೆ ಅವನಿಗೆ ಅರೆಸ್ಟ್ ಮಾಡಿ ಅವನಿಗೆ ಸಜಾ ಕೊಡಿ. ನಮಗೆ ಸಂತಿ ಬಸವಾಡದಲ್ಲೇ ಬೆಳಗಾಂ ಸಿಟಿದಲ್ಲೇನು ನಮ್ಮ ಹಿಂದೂ ಬಾಂಧವರು ಅವರು ಅದೇ ಹೇಳಿದರು, ಕೆಟ್ಟ ಘಟನೆ ಇದೆ, ಯಾರಿದು ಮಾಡಿದ್ದಾರೆ ಅವನ ಮೇಲೆ ಕ್ರಮ ತಗೋಬೇಕು.